ಪ್ಲೀಸ್ ನನ್ನ ಫ್ಯೂಚರ್ ಹಸ್ಬೆಂಡ್ ಇದೆಲ್ಲ ಮಾಡಿಕೊಡಿ ನನಗೆ. ಅಂದರೆ ಮನೆ ಹೌಸ್ ಡೇಟ್ ಅಂತ ಹೇಳಿ ಸೆಟಪ್ ನೋಡಿ ಹೆಂಗಿದೆ ಅಂತ ಹೇಳಿ 5 lakhs ಆದರೂ ಬೇಕು ಅನ್ಕೊತೀನಿ. ಬಟ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಯಾಕೋ ಗೊತ್ತಿಲ್ಲ, ಲೈಕ್ ಎಲ್ಲ ವ್ಲಾಗ್ ಆದಮೇಲೆ ಎಡಿಟ್ ಮಾಡ್ಬೇಕು ಅನ್ಕೊತೀನಿ, ಬಟ್ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ಅದಕ್ಕೆ ಇನ್ಮೇಲೆ ಫಿಕ್ಸ್ ಆಗಿದ್ದೀನಿ ನಾನು. ಈಗ ಆಸ್ಮೋ ಪಾಕೆಟಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ವಿಡಿಯೋ ಶೂಟ್ ಮಾಡಿದ ತಕ್ಷಣ ನಾನು ಅದನ್ನು ಎಡಿಟ್ ಮಾಡಿ ಇಟ್ಕೊತೀನಿ. ದಟ್ ಈಸ್ ಮೈ ಪ್ರಾಮಿಸ್. ಅದನ್ನು ಹೇಳ್ತಾನೆ ಇರ್ತೀನಿ, ಬಟ್ ಮಾಡ್ತೀನಿ ಅಷ್ಟೇ. ಈಗ ಏನಂದರೆ ಇವತ್ತು ನಾನು ಫಸ್ಟ್ ಟೈಮ್ ಲೈಕ್ ಐಕೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಐಕೆಯಾಗಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಯಿಂದ ಒಂದು 1 hour ಅಷ್ಟೇ ಜರ್ನಿ. ಹೋಗ್ಬಿಟ್ಟು ಹೆಂಗಿದೆ ನೋಡೋಣ ಅಂತ. ನಾನು ಇಷ್ಟವರೆಗೂ ನಮ್ಮ ಇಂಡಿಯಾಲಿದ್ದಾಗಲೂ ನಾನು ಹೋಗಿಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತೇಳಿ ಸುಮ್ಮನೆ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಆ್ಯಂಡ್ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಂತ ಇದೆ, ಬಟ್ ಇಷ್ಟ ಆದರೆ ತೊಗೊತೀನಿ. ಲೆಟ್ಸ್ ಸಿ, ಫಸ್ಟ್ ಎಕ್ಸ್ಪೀರಿಯನ್ಸ್ಗೆ ಹೋಗೋಣ ಹೆಂಗಿರುತ್ತೆ ಅಂತ ಹೇಳಿ. ನಾನು ಹಂಗೆ ಹೋಗ್ತಾ ನಾನು ಸಿಗ್ತೀನಿ ಈಗ ಫ್ರೆಶ್ ಅಪ್ ಆಗಿ ಹೊರಡುವಂಥ ಸಮಯ. ಲೆಟ್ಸ್ ಗೋ. ಸೊ ನೋಡಿದ್ರೆ ದೊಡ್ಡದಾಗೆ ಕಾಣಿಸ್ತಾ ಇದೆ. ಸೊ ಒಳಗಡೆ ಆದಮೇಲೆ ನೋಡಬೇಕು. ಸೊ ನನ್ನ ಪ್ಲಾನ್ ಇರೋದು ಆ್ಯಕ್ಚುಲಿ ಏನಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೇಳಿ, ಬಟ್ ನಾಟ್ ಶ್ಯೂರ್. ಸೊ ಒಂದು ಸ್ವಲ್ಪ ಮನೆಗೆ ವಾರ್ಡ್ರೋಬ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಅದು ಮತ್ತು ನನ್ನ ಸಿಟ್ಟಿಂಗ್ ಟೇಬಲ್, ವಾಕಿಂಗ್ ಟೇಬಲ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ. ಫುಲ್ ಶೀತಗಾಳಿ. ಸೊ ಎಂಟ್ರೆನ್ಸ್ ನೋಡಿದ್ರೆ ಹೆಂಗಿದೆ. ಸೊ ಹೋಗೋಣ. ಬಂದ ತಕ್ಷಣನೇ ಕಿಚನ್ ಸೆಟಪ್ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದೊಂದಕ್ಕೆ ಪ್ರೈಸ್ ಹಾಕಿದ್ದಾರೆ ಆ್ಯಕ್ಚುಲಿ. ಹಾಗೆ ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಹೇಳಿ. ಅಂದರೆ ಕಂಪ್ಲೀಟಾಗಿ ಸೋಫಾಗಳಿದೆ. ಇಬ್ಬರು ಮಕ್ಕಳು ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕಂಪ್ಲೀಟ್ ಸೋಫಾ. ಇನ್ನೂ ಹೋಗ್ತಾ ಹೋಗ್ತಾ ಮೇ ಬಿ ಮೇಲೆ ಜಾಸ್ತಿ ಇರುತ್ತೆ ಅನ್ಕೊತೀನಿ, ಹೋಗಿ ನೋಡಬೇಕು. ಈ ಸೆಟಪ್ ನೋಡಿ ಏನು ಸಕ್ಕತ್ತಾಗಿದೆ. ಒಂದು ಕಂಪ್ಲೀಟ್ ಬೆಡ್ರೂಮ್ ಥರನೇ ಒಂದು ಸೆಟಪ್ ಕೊಟ್ಬಿಟ್ಟಿದ್ದಾರೆ. ಸಕ್ಕತ್ ಕ್ಯೂಟಾಗಿದೆ ಮಾತ್ರ. ಟಾರ್ಗೆಟ್ ಇರೋದು ಒಂದು ವರ್ಕ್ ಸ್ಪೇಸ್ಗೆ ಹೋಗಬೇಕು, ಇನ್ನೊಂದು ಬೆಡ್ರೂಮ್ಗೆ ಹೋಗಬೇಕು. ಏನು ಗೊತ್ತಾ, ಇಲ್ಲಿ ಜನ ಏನು ತೊಗೊಳಕ್ಕೆ ಬರೋಲ್ಲ, ಸುಮ್ಮನೆ ಸುತ್ತಾಡಬೇಕಷ್ಟೇ, ಟೈಮ್ ಪಾಸ್ ಮಾಡಬೇಕಲ್ವ, ಅದಕ್ಕೂ ಬರ್ತಾರೆ. ಯಾಕಂದರೆ ಎಲ್ಲ ಏನು ಮಾಡೋಕ್ಕಾಗುತ್ತೆ, ಅವ್ನು ಟೈಮ್ ಪಾಸ್ಗಾದ್ರೆ ಅಟ್ಲೀಸ್ಟ್ ಈ ಜಾಗ ಫುಲ್ ಸುತ್ತಾಡ್ಬೋದು. ಓದೋದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಹೇಳ್ಬೇಕಂತಂದರೆ ಮನೆ ಥರನೇ ಫುಲ್ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಈಗ ನೋಡಿದ್ರೆ ಪ್ರತಿಯೊಂದು ಸೋಫಾ ಮತ್ತು ಆ ಚೇರು, ಅದ್ರ ಮೇಲಿರೋ ಒಂದು ಏನೋ ಕಿಚನ್ ಐಟಮ್ಸು, ಮತ್ತು ಆ ಕಡೆ ಒಂದು ವಾರ್ಡ್ರೋಬ್ ಥರ ಏನೋ ಇಟ್ಟಿದ್ದಾರಲ್ಲ ಕೂತ್ಕೊಳ್ಳೋಕ್ಕೆ ಜಾಗ, ಎಲ್ಲನೂ ಕಂಪ್ಲೀಟ್ ಸೆಟಪ್ ಮಾಡಿದ್ದಾರೆ. ಯೋಚನೆ ಮಾಡಿ, ಇದು ಫುಲ್ ಕಂಪ್ಲೀಟ್ ಸೆಟಪ್ ತೊಗೋಬೇಕಂದ್ರೆ ಎಷ್ಟಾಗ್ಬೋದು ದುಡ್ಡು ಅಂತ ಹೇಳಿ. ಸೂಪರ್ ಆಗಿದೆ. ಅಂದರೆ ಅಟ್ಲೀಸ್ಟ್ ಒಂದು ಏನಾದರೂ ಕಂಪ್ಲೀಟ್ ಮನೆಗೆ ಐಟಮ್ಸ್ ಬೇಕು ಅಂದರೆ ಒಂದು 5 lakhs ಆದರೂ ಬೇಕು ಅನ್ಕೊತೀನಿ. ಬಟ್ ಸಿಂಪಲ್ ಐಟಮ್ಸು ಚೆನ್ನಾಗಿ ತೊಗೊಂಡು ಹೋಗ್ಬೇಕಂದ್ರೆ ಒಂದು 1 lakh to 2 lakhs ತೊಗೊಂಬಂದರೆ ಮೇ ಬಿ ಸಿಗ್ಬೋದೇನೋ, ನನಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಿಚನ್ ನೋಡಿ. ಸೊ ಐ ವಿಶ್ ನನ್ನ ಫ್ಯೂಚರ್ ಹಸ್ಬೆಂಡ್ ಇವೆಲ್ಲ ಕೊಡಿಸ್ತಾರೆ. ನಾನು ಅವ್ರಿಗೋಸ್ಕರ ಫುಲ್ಲು ಎಲ್ಲ ಕುಕ್ ಮಾಡಿ, ಅವ್ರಿಗೋಸ್ಕರ ಒಂದು ಟೇಬಲ್ ಇಲ್ಲಿ, ನನಗೆ ಒಂದು ಎಷ್ಟು ಚೆನ್ನಾಗಿರುತ್ತಲ್ಲ, ಒಂಥರ ಮನೆ ಹೌಸ್ ಡೇಟ್ ಅಂತ ಹೇಳ್ಬೋದು. ನಿಜ ನಾನು ಈ ಥರ ಕಂಪ್ಲೀಟ್ ಕಸ್ಟಮೈಸ್ ಮಾಡಿಸಿದ್ರೆ ಏನು ಸಕ್ಕದಾಗಿರುತ್ತೆ. ಪ್ಲೀಸ್ ನನ್ನ ಫ್ಯೂಚರ್ ಹಸ್ಬೆಂಡ್ ಇದೆಲ್ಲ ಮಾಡಿಕೊಡಿ ನನಗೆ. ಮನೇಲಿ ಈ ಥರ ಎಲ್ಲ ಸೆಟಪ್ ಮಾಡಿದ್ರೆ ಎಷ್ಟು ಕ್ಯೂಟ್ ಅನ್ಸುತ್ತೆ. ಎಲ್ಲ ಎಷ್ಟು ಚಿಕ್ಕದಾಗಿದೆ. ಇಲ್ಲಿ ಫುಡ್ ಇಲ್ಲ, ಆದರೂ ಫುಡ್ ಥರ ಇಟ್ಟಿರೋದು ನೋಡಿ. ಮೇಲೆ ಒಂದು ಶೀಟ್ನ ತೆಗೆದುಬಿಟ್ಟು
ಏನೇನು ಬೇಕು ಐಟಮ್ಸು ಕಿಚನ್ಗೆಲ್ಲ ಇಟ್ಟಿದ್ದಾರೆ. ನಮ್ಮ ಇಂಡಿಯನ್ದೇ ಫುಲ್ಲಿ ಕಾರ್ನು, ಕಡಲೆಬೇಳೆ, ಬಾಸ್ಮತಿ ರೈಸು. ಮೇಬಿ ನಾವು ಒಂದಿನ ಒಂದು ಕೆಲಸ ಮಾಡೋಣ, ಒಂದು ಚಾಲೆಂಜ್ ಮಾಡ್ತೀನಿ. ಇಲ್ಲ ಈ ಐಟಮ್ಸ್ ತೊಗೊಂಡು ಒಂದು ಕುಕ್ ಮಾಡ್ತೀನಿ. ಗೈಸ್ ನನಗೆ ಇದು ಬೇಕು ಆ್ಯಕ್ಚುಲಿ. ಫ್ಯೂಚರಲ್ಲಿ ನನಗೇನೋ ಪ್ಲ್ಯಾನ್ ಇದೆ. ಈ ಬ್ಲೆಂಡರ್ನ ತೊಗೋಬೇಕಂತ ಬ್ಲೆಂಡರ್ ಅಲ್ಲ, ಇದು ಕೈಂಡ್ ಆಫ್ ವಿಸ್ಕರ್ ಅಂತ ಹೇಳ್ಬೋದು, ತೊಗೋಬೇಕಂತ ಅನ್ಕೊತಿದ್ದೀನಿ. ಎಲ್ಲೂ ಚೆನ್ನಾಗಿರೋದು ಸಿಗ್ತಾ ಇಲ್ಲ. ಆ್ಯಂಡ್ ನಮ್ಮ ಇರೋ ಮನೆ ಕೂಡ ಅಷ್ಟು ದೊಡ್ಡದಲ್ಲ. ಸೊ ಅದಕ್ಕೆ ನಾನು ಮನೆ ಶಿಫ್ಟ್ ಆದಮೇಲೆ ಅದೆಲ್ಲ ತೊಗೋಬೇಕು. ಚೆನ್ನಾಗಿದೆ ಏನಾದರೂ ಮಿಕ್ಸ್ ಮಾಡೋದಕ್ಕೆ. ಚಪಾತಿ ಹಿಟ್ಟು ಎಷ್ಟು 14,841 ಪೌಂಡ್ಸ್ ಅಂತ ಹತ್ರ, ಅಂದರೆ 16-17 ಲಕ್ಷ ಇಷ್ಟಕ್ಕೆ ಸೆಟಪ್. ಅದೇ ಒಂದು 20 ಲಕ್ಷ ಖರ್ಚು ಮಾಡಿದ್ರೆ ಮೇ ಬಿ ಕಂಪ್ಲೀಟ್ ಸಿಗುತ್ತೆ ನನ್ನ ಪ್ರಕಾರ. 20 ಲಕ್ಷ ಬರೀ ಒಂದು ಕಿಚನ್ ಪಾರ್ಟ್ಗೆ. ಸೊ ನಾವು ಕಿಚನ್, ಬೆಡ್ರೂಮ್ ಎಲ್ಲ ಕಸ್ಟಮೈಸ್ ಮಾಡಿಸ್ತೀವಿ ಅಂದರೆ ಬೇಕು, ಕೋಟಿ ಬೇಕು. ಇಲ್ಲೆಲ್ಲ ಆ್ಯಕ್ಚುಲಿ ಕಂಪ್ಲೀಟ್ ಕಿಚನ್ ಐಟಮು. ಅದೇ ಇದು ಫ್ರಿಡ್ಜ್, ಇಲ್ಲ ಫ್ರಿಡ್ಜ್ಗೆ. ಮತ್ತು ಈ ಕಡೆಲ್ಲ ಬಂದರೆ ಗ್ಯಾಸ್ಗಳು. ಇಲ್ಲಿ ನೋಡಿ, UK ಈ ಥರ ಗ್ಯಾಸ್ ಆ್ಯಕ್ಚುಲಿ ಸಿಗೋದು ತುಂಬ ರೇರ್. ಅಲ್ಲಿ ಎಲೆಕ್ಟ್ರಿಕ್ ಕಾಣಿಸ್ತಿದೆಯಲ್ಲ, ಎಲೆಕ್ಟ್ರಿಕ್ಕೇ ಜಾಸ್ತಿ ಯೂಸ್ ಮಾಡೋದು. ಬಟ್ ಅದು ಪ್ರಾಬ್ಲಮ್. ಈ ಥರ ಮನೇಲಿ ಏನಾದರೂ ಇದ್ದರೆ ಈಸಿ. ಎಷ್ಟು ಡ್ರೀಮಿ ಅನಿಸುತ್ತೆ ಈ ಥರ ಇರೋದಕ್ಕೆ. ಯಾವಾಗ ಈ ಥರ ಎಲ್ಲ ಮಾಡ್ತೀನೋ ನಾನು. ಇಲ್ಲೇ ಇದ್ಬಿಡ್ತಿರ್ಬೇಕಂದ್ರೆ ಫುಲ್ ಟೈಮ್. ಅವರು ಬರ್ತಿದ್ದಾರೆ. ಈ ಸೆಟಪ್ ನೋಡಿ ಹೆಂಗಿದೆ ಅಂತ ಹೇಳಿ. ಸಕ್ಕದಾಗಿದಲ್ಲ, ಒಂಥರ ಹೆದರ್. ಇದು ಬೆಡ್ರೂಮ್ ಸೆಟಪ್ಪು. ಎಷ್ಟು ಚೆನ್ನಾಗಿದೆ ನೋಡಿ. ಕಂಪ್ಲೀಟ್ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕೆ ಇದು. ಮತ್ತು ಇದು ಬೆಡ್ರೂಮ್, ಏನೋ ಒಂದು ಚಿಕ್ಕ ಬೆಡ್ ಅಷ್ಟೇ, ಸಿಂಗಲ್ ಕಾಟ್. ಇದೆಲ್ಲ ಕಂಪ್ಲೀಟ್ ಬೆಡ್. ಸೊ ಒಂದ್ಸಲ ಟೆಸ್ಟ್ ಮಾಡೋಣ. ಓಕೆ, ಚೆನ್ನಾಗಿದೆ. ಇಲ್ಲೇ ಮಲ್ಕೊಬಿಡ್ಬೋದು. ಇಲ್ಲಿ ಒಂದು ವಾರ್ಡ್ರೋಬ್ ನೋಡಿದೆ, ಸಖತ್ತಾಗಿದೆ, ತೋರಿಸ್ತೀನಿ ನೋಡಿ. ಈ ಥರ ಒಂದಾ. ಮತ್ತು ಈ ಮಿರರು ಈ ಥರ ಸ್ಲೈಡ್ ಮಾಡಬೇಕು. ಇಲ್ಲಿ ಈ ಥರ ಸ್ಲೈಡ್ ಮಾಡಿದ್ರೆ ಮಿರರು. ಮತ್ತು ಈ ಥರ ಕ್ಲೋಸ್ ಮಾಡಿ. ಇಲ್ಲಿ ಚೆನ್ನಾಗಿದೆಲ್ಲ. ಇದರ ಪ್ರೈಸ್ ಬಂದು ಎಷ್ಟಿದೆ ಪ್ರೈಸು? ಇದು 330 ಅಂತ ಕಾಣಿಸ್ತಿದೆ. ಕರೆಕ್ಟು 340 ಪೌಂಡ್ಸು. ವರ್ತಿಟ್ಟು. ಅದೇ ಥರ ಇನ್ನೊಂದು, ಅದಕ್ಕಿಂತ ಒಂದು 10 ಪೌಂಡ್ಸ್ ಎಕ್ಸ್ಟ್ರಾ, ಫುಲ್ ಸ್ಪೇಸ್. ಈ ಥರ ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಒಂದು ಹಳೇದೇ ಇಷ್ಟ ಆಯಿತು. ಇದು ನೋಡಿ, ಇದೆಲ್ಲ ಕಿಡ್ಸ್ಗೆ. ಇದು ಎಷ್ಟು ಕ್ಯೂಟಾಗಿದೆ ಅಂದರೆ ಕಿಡ್ಸ್ದು ಒಂಥರ ಗೇಮಿಂಗ್ ಸೆಟಪ್ ಎಲ್ಲ ಮಾಡ್ಕೊಟ್ಟು ನೋಡಿ. ಇಲ್ಲಿ ಎಷ್ಟು ಕ್ಯೂಟಾಗಿದೆ. ಇದು ಕೆಳಗಡೆ, ಮತ್ತು ಇಲ್ಲಿ ಹತ್ಕೊಂಡು ಹೋದರೆ ಮೇಲೆ ಬೆಡ್. ಎಷ್ಟು ಕ್ಯೂಟಾಗಿದೆ ಸೆಟಪ್. ಇಲ್ಲಿ ಮಕ್ಕಳು ಸೆಟಪ್ ನೋಡಿ ಎಷ್ಟು ಕ್ಯೂಟಾಗಿದೆ. ಆ ಚೇರು ಮತ್ತು ಇಲ್ಲಿ ಆ ಬೋರ್ಡ್ ಒಂದು, ಅದರ ಟೇಬಲ್ಲು, ಇದೆಲ್ಲ ಕಂಪ್ಲೀಟ್ ಬೇಬಿ ಸೆಕ್ಷನ್. ಸಖತ್ ಕ್ಯೂಟಾಗಿದೆ. ಇಲ್ಲಿ ಅದಕ್ಕೆ ಬುಕ್ಸ್ ಇಟ್ಕೊಳ್ಳೋಕ್ಕೆ, ಮತ್ತು ಅದ್ರದ್ದು ಚೇರು ಸಖತ್ ಕ್ಯೂಟಾಗಿದೆ ಮಾತ್ರ. ಈ ಸೆಕ್ಷನ್ ಬಂದರೆ ಕಂಪ್ಲೀಟ್ ಸ್ಪಾ ಸೆಟಪ್ಪು. ಇದು ನೋಡಿ, ಕಂಪ್ಲೀಟ್ ಬಾತ್ರೂಮ್ ಸೆಟಪ್ ಅಂತೆ. ಎಷ್ಟು ಆಲ್ಮೋಸ್ಟ್ 30,000 ಎಷ್ಟು ಚೆನ್ನಾಗಿದೆ. ಬರೀ ಪುಟಾಣಿದು. ಮತ್ತು ಈ ಕಡೆಗೆ ಬಂದರೆ ಏನು ಸ್ಪಾ ಅಂತೆ, ಸ್ವೀಡಿಶ್ ಕೈಂಡ್ ಆಫ್ ಸ್ಟೈಲಲ್ಲಿ ಸ್ಪಾ ಅಂತೆ ಇದು. ಅಲ್ಲಿ ವಾಶ್ರೂಮ್, ಮತ್ತು ಇಲ್ಲೆಲ್ಲ ಆ್ಯಕ್ಚುಲಿ ವಾಶ್ರೂಮ್ ಸ್ಟೈಲೆಲ್ಲ ಆ ಥರನೇ ಇರೋದು, ಲೈಕ್ ವಿತ್ ಗ್ಲಾಸ್. ಮತ್ತು ಇಲ್ಲಿ
ಮತ್ತು ಇದು ಕೂಡ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವಾಶ್ರೂಮ್ ಇದು ಆ್ಯಕ್ಚುಲಿ. ಇಲ್ಲೆಲ್ಲ ಯು ಕೆಲೆಲ್ಲ ಈ ಥರ ವಾಶ್ರೂಮ್ಸ್ ನೋಡ್ಬೋದು. ಈ ಪಾರ್ಟ್ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪಾರ್ಟು. ಕಂಪ್ಲೀಟ್ ಲೈಟ್ ಸೆಟಪ್ ಎಲ್ಲ ಇದೆ. ನಮ್ಮ ಓನ್ ಮನೆ ಇದೆ, ಇದೆಲ್ಲ ಮಾಡ್ಕೋಬೋದು. ಎಲ್ಲನೂ ತೊಗೋಬೇಕು ಅನ್ಸುತ್ತೆ. ಇದು ನನ್ನ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ. ಎಷ್ಟು ಗಿಡ ಇದೆ ಅಪ್ಪ. ಇದೆಲ್ಲ ಕಂಪ್ಲೀಟ್ ಇಂಡೋರ್ ಪ್ಲಾಂಟ್ಸ್ ಅಂದ್ಕೊತೀನಿ. ಎಷ್ಟು ಕ್ಯೂಟಾಗಿದೆ. ಕಂಪ್ಲೀಟ್ ಪ್ಲಾಂಟ್ ಸೆಕ್ಷನ್. ಮತ್ತು ಈ ಲೊಕೇಶನಲ್ಲೆಲ್ಲ ಹೆಂಗಂದರೆ ನಮ್ಗೆ ಏನು ಐಟಮ್ ಬೇಕೋ ಆ ಐಟಮ್ನ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇಲ್ಲಿ ಬಂದು ಹುಡುಕಿ ಅದಾದಮೇಲೆ ಐಟಮ್ನ ಪಿಕಪ್ ಮಾಡ್ಕೊಂಡು ನಾವು ಕೆಳಗಡೆ ಹೋಗಿ ಬಿಲ್ಲಿಂಗ್ ಮಾಡಿಸ್ಬೇಕು. ಸೊ ಈ ಥರ ಇಷ್ಟೇ ಐಟಮ್ಸ್ ತೊಗೊಂಡಿದ್ದು, ಜಾಸ್ತಿ ಅಂತ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಮನೆ ಒನ್ಸ್ ಚೇಂಜ್ ಮಾಡಿದ್ಮೇಲೆ ಮಾಡ್ಸೋಣ ಅಂತ ಹೇಳಿ. ಇನ್ ಟೋಟಲ್ಲು ಬರ್ರಿ ಇಷ್ಟು ಐಟಮ್ಸ್ಗೆ ಇಷ್ಟು ಐಟಮ್ಸ್ಗೆ 48 ಪೌಂಡ್ ಆಯಿತು. ಸೊ ಇಷ್ಟೊತ್ತಾಯಿತು. ಈಗ ಆಲ್ಮೋಸ್ಟ್ 10 o'clock ಆಯಿತು ನೈಟ್. ನಾನು ಬಂದಿದ್ದು ಎಷ್ಟೊತ್ತಿಗೆ? ಆಲ್ಮೋಸ್ಟ್ 7-7:30 ಆಗಿತ್ತು. ಕಂಪ್ಲೀಟಾಗಿ ನೋಡಿಕೊಂಡು ತೊಗೊಂಡು ಈಗ ಮನೆಗೆ ಹೋಗ್ಬೇಕಷ್ಟೆ. ಇನ್ನೂ ಕತ್ಲೆ ಆಗಿಲ್ಲ, ಇನ್ನೂ ಬೆಳಕಿದೆ. ಈಗ ನಂದು ಇನ್ನೊಂದೇನು ಪ್ಲ್ಯಾನ್ ಅಂದರೆ, ಈಗ ಸದ್ಯಕ್ಕೆ ಸ್ವಲ್ಪ ಐಟಮ್ಸ್ ಅಷ್ಟೇ ತೊಗೊಂಡಿರೋದು. ಬಿಕಾಸ್ ಮನೆ ಚೇಂಜ್ ಮಾಡಬೇಕು ಅಂತ ಒಂದು ತಲೆಯಲ್ಲಿದೆ. ಬಿಕಾಸ್ ಆಲ್ಮೋಸ್ಟ್ 2 years ಆಗೋಯ್ತು. ಅಷ್ಟು ಸ್ಪೇಷಸ್ ಇಲ್ಲ ಆ್ಯಕ್ಚುಲಿ. ನನಗೆ ಓಕೆ ಅನ್ನಿಸ್ತು. ಬಟ್ ಹೊಸ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಸೆಟಪ್ ಮಾಡಬೇಕಂತ ಇಂಡಿಯಾಗೆ ಹೋಗಬೇಕು. ಇಂಡಿಯಾಗೆ ಹೋಗಿ ಬಂದಮೇಲೆ ಚೆನ್ನಾಗಿರೋ ಒಂದು ಮನೆಗೆ ಹೋಗಿ ಫುಲ್ ನೀಟಾಗಿ ಡೆಕೋರೇಟ್ ಮಾಡಿ ಎಲ್ಲ ಮಾಡಬೇಕಂತ ಇದ್ದೀನಿ. ಅವಾಗ ಒಂದು ಸ್ವಲ್ಪ ಆ್ಯಂಬಿಯನ್ಸ್ ಇದ್ದಷ್ಟು ಲೈಕ್ ಏನೋ ಜಾಸ್ತಿ ಮಾಡಬೇಕು, ಲೈಕ್ ವ್ಲಾಗ್ಸ್ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಕಿಚನ್ ಕೈಂಡ್ ಆಫ್ ಕುಕಿಂಗ್ ಕೂಡ ತುಂಬ ಇಷ್ಟ ಮಾಡಬೇಕಂತ ಹೇಳಿ. ಸೊ ಅದಕ್ಕೇ ಹೊಸ ಮನೆಗೆ ಹೋದ್ಮೇಲೆ ಅದೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಈಗ ಓಕೆ, ಈಗ ಇರೋದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ಇಷ್ಟ ಐಟಮ್ಸ್ ತೊಗೊಂಡಿರೋದು. ಈಗ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಹತ್ರದಲ್ಲಿ ಸಬ್ವೆ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ಹೊರಡಬೇಕು. ಬಿಕಾಸ್ ಬೀಯಿಂಗ್ ವೆಜಿಟೇರಿಯನ್ ಇಲ್ಲಿ ನಮಗೆ ಇಂಡಿಯಲ್ಲಿ ಸಿಗೋ ಥರ ಎಲ್ಲ ಸಿಗೋಲ್ಲ. ಅದಕ್ಕೆ ನಮ್ಗೆ ಒಂದೇ ಆಪ್ಷನ್ ಅಂದರೆ ಸಬ್ವೆ ಅಷ್ಟೇ. ಸಬ್ವೆಗೆ ಹೋದರೆ ಮಾತ್ರ ನಮಗೆ ಒಂದು ಕೆಲವು ಸ್ನ್ಯಾಕ್ಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಅಲ್ಲಿ ತಿನ್ಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಐಕಿಯಾಗೆ 1 hour ಅಷ್ಟೇ ಜರ್ನಿ. ಸೊ ತೊಗೊಂಡು ಹೋಗೋಣ. ಯಾಕೋ ಕ್ಯಾಮ್ರಲ್ಲಿ ನಾನು ಕರ್ರಗೆ ಕಾಣಿಸ್ತಿಲ್ಲ, ಬಟ್ ಆ್ಯಕ್ಚುಲಿ ಟ್ಯಾನ್ ಆಗಿದ್ದೀನಿ. ನಾನು ಬೀಚ್ಗೆ ಹೋಗಿದ್ನಲ್ಲ, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಇದಾಗಿತ್ತು ನನ್ನ ಒಂದು ಫಸ್ಟ್ ಎವರ್ ಐಕಿಯಾ ಎಕ್ಸ್ಪೀರಿಯನ್ಸ್. ನಮ್ಮ ಬೆಂಗಳೂರಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಏನಂದರೆ ಎಲ್ಲ ಕಡೆ ಸಿಮಿಲರ್ ಅಂತ ಹೇಳ್ತಾರೆ, ಅದಕ್ಕೆ UK ಒಂದ್ಸಲ ನೋಡೋಣ ಅಂತ ಹೇಳಿ ಹೋಗಿದ್ದೆ. ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇಟ್ ವಾಸ್ ಕೈಂಡ್ ಆಫ್ ಲೈಕ್ ಕ್ಯೂಟ್ ಮೂಮೆಂಟ್ಸ್. ನಾನು ನನ್ನ ಫ್ಯೂಚರ್ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೆ ನೋಡಿಬಿಟ್ಟು, ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಹೇಳಿ. ಚೆನ್ನಾಗಿದೆ, ಒಂಥರ ನೋಡ್ಕೊಂಬರೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ದುಡ್ಡು ಇಟ್ಕೊಂಡು ಹೋದರೆ ಯು ಕ್ಯಾನ್ ಟೇಕ್ ಲೈಕ್ ಏನಾದರೂ ಐಡಿಯಾ ಇದ್ದರೆ ತೊಗೋಬೋದು. ಸೊ ಏನೋ ತೊಗೊಳಕ್ಕೆ ಹೋಗಿ ನಾನು ಏನೋ ತೊಗೊಂಡೆ, ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ನನ್ನ ಒಂದು ಕುಕಿಂಗ್ ವ್ಲಾಗ್ ಬರ್ಬೋದು, ಅದನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ನೀವು ಅಂತ ಹೇಳ್ತಾ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮತ್ತೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.